ಬೆಳ್ತಂಗಡಿ ಪೊಲೀಸರ ಎಡಮಗ್ಲಲ್ಲಿ ಎದ್ದಿದ್ದೀರಲ್ಲೋ. ಐಡಿ ಕಾರ್ಡ್ ಹೆಂಗೋಯ್ತು ಮಗ? ಬೆಳ್ತಂಗಡಿ ಪೊಲೀಸ್ 2009ರಲ್ಲಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಬ್ಲಾಗ್ ಅನ್ನ ಬ್ಲೌಸ್ ಅನ್ನ ಹಳ್ಳ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ. ಹೇಳಿರೋ ವಿಚಾರ ಸುಳ್ಳಾಗ್ದಿರ್ಲಿ, ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ. ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರ ಸೂಸೈಡ್ ಅಂತ ಗೊತ್ತಿಲ್ಲ. ಈಗ SIT ಅವರು ಇದನ್ನ ಕೆದಕ್ತಾರ? ಕೆದಕ್ಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ. ಸೋಮವಾರ ಮಂಗಳವಾರ ಕೆಲಸ ಮಾಡಿದಂತ SITಗೆ ನೆನ್ನೆ ಮಂಗಳವಾರ ಫಸ್ಟ್ ಹಳ್ಳ ಆಗದಿದ್ದರಲ್ಲೇ ಅವ್ರಿಗೆ ಐಟಮ್ಗಳು ಸಿಕ್ಕಿದೆ. ಏನ್ ಐಟಮ್ ಅಂತ ಕೇಳ್ಬೋದು. ಒಂದು ರೆಡ್ ಕಲರ್ ಬ್ಲೌಸ್ ಪೀಸು. ಓಕೆ, ಫಸ್ಟ್ ಎಕ್ಸ್ಕಾವೇಷನ್ ಅಲ್ಲಿ SITಗೆ ಸಿಕ್ಕಂತ ಪದಾರ್ಥಗಳು ಒಂದು ರೆಡ್ ಕಲರ್ ಬ್ಲೌಸು, ಒಂದು ಬ್ಯಾಗ್, ಒಂದು ATM ಕಾರ್ಡು, ಒಂದು ಪ್ಯಾನ್ ಕಾರ್ಡು. ಅಂಡ್ ಈ ಪ್ಯಾನ್ ಕಾರ್ಡು ಮತ್ತೆ ATM ಕಾರ್ಡು ಬಿಲಾಂಗ್ಸ್ ಟು ಶ್ರುತಿ ಅನ್ನೋ ಹೆಣ್ಮಗಳು. 2009ರಲ್ಲಿ ಉಜಿರೆನಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಹೋಟ್ಲಲ್ಲಿ ಈಕೆ ಸೂಸೈಡ್ ಮಾಡ್ಕೊಂತಾಳೆ. ಅಂಡ್ ಒನ್ಸ್ ಅಗೇನ್ ಲಕ್ಷ್ಮಿ ಅನ್ನೋ ಹೆಣ್ಮಗಳು 2009ರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ 2009ರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಬೋತ್ ದ ರೆಕಾರ್ಡ್ಸ್ ಆರ್ ಅವೈಲಬಲ್. ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಇವರಿಬ್ಬರ ID ಕಾರ್ಡು ಮತ್ತೆ ಬ್ಯಾಗು, ATM ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಬ್ಲೌಸು ಫಸ್ಟ್ ಡಿಗ್ಗಿಂಗ್ ಅಲ್ಲಿ 2.5 ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ. ಐ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದ್ದಾರೆ. ಐ ಥಿಂಕ್ ಲೀಗಲ್ ಪ್ರೊಸೆಸ್ ಇದೆ. ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ. ಅಲ್ಟಿಮೇಟ್ಲಿ ಒಂದು RTN ಹಾಕಿದ್ದಾರೆ. BLRpost.com ಅನ್ನೋ ವೆಬ್ಸೈಟ್ ಅವರು SITಗೆ ಒಂದು RTN ಹಾಕಿ ಫ್ರಮ್ RTI BLRpost.com ಅನ್ನೋ ವೆಬ್ಸೈಟ್ ಇದನ್ನ ಎಕ್ಸ್ಪೋಸ್ ಮಾಡಿದೆ. ವಂಡರ್ಫುಲ್. ಇದೇ ನಮಗೆ ಬೇಕಾಗಿರೋದು. ದಿಸ್ ಇಸ್ ವಾಟ್ ವಿ ವರ್ ಲುಕಿಂಗ್. ಓಕೆ, ಭೀಮಾ ಸುಳ್ಳಲ್ಲ, ಅಲ್ಲಿ ಎಲ್ಲ ಇದೆ. ಅದನ್ನ ಕಂಡುಹಿಡಿಬೇಕಾದಂತ ಶಕ್ತಿ ಅಥವಾ ಅಗಿಬೇಕಾಗಿ ಲಾಜಿಕಲ್ ಕನ್ಕ್ಲೂಷನ್ ತಗೊಳ್ಳೋದಂತ ಶಕ್ತಿ SITಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ. ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ SIT ಬಹಿರಂಗಪಡಿಸಿಲ್ಲ ಅಫಿಷಿಯಲ್ ಆಗಿ, ಬಟ್ ಥ್ರೂ RTI BLRpost.com ಅನ್ನೋ ವೆಬ್ಸೈಟ್ ಇದನ್ನ ಪಬ್ಲಿಷ್ ಮಾಡಿದೆ. ಅಂಡ್ ವಿ ಹ್ಯಾವ್ ಟೇಕನ್ ಇಟ್ ಅಂಡ್ ವಿ ಆರ್ ಇನ್ಫಾರ್ಮಿಂಗ್ ಯು. ಕಂಗ್ರಾಚುಲೇಷನ್ಸ್. ಕೋಟ್ಯಾಂತರ ಕಣ್ಣುಗಳು. ನಮ್ಮ ನಂಬಿಕೆ ಸುಳ್ಳಾಗ್ದಿರಲಿ, ಭೀಮಾ ಹೇಳಿರೋ ವಿಚಾರ ಸುಳ್ಳಾಗ್ದಿರಲಿ, ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ, ನಮ್ಮ ನಂಬಿಕೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲಿ, ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ವೇಟ್ ಮಾಡ್ತಂತ ಇದ್ದವ್ರಿಗೆ ಇದು ಸಿಕ್ಕಿರೋದು ಮೊದಲನೆಯ ಪಿಟ್ಟಲ್ಲಿ. ಪಿಟ್ ಅಂತಂದ್ರೆ ಯಾವ ಎಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ. ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ. ಆ ಪಿಟ್ಟಲ್ಲಿ ಕೇವಲ 2.4 ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸು, ಹೆಣ್ಣು ಮಗಳ ಬ್ಲೌಸು, ಓಕೆ, ಜಾಕೆಟ್ ಅಂತಾರಲ್ಲ ಆ ಜಾಕೆಟ್, ATM ಕಾರ್ಡು ಅಂಡ್ ಪ್ಯಾನ್ ಕಾರ್ಡ್. ATM ಕಾರ್ಡ್, ಪ್ಯಾನ್ ಕಾರ್ಡ್ ಬಿಲಾಂಗ್ಸ್ ಟು ಐ ಥಿಂಕ್ ಲಕ್ಷ್ಮಿ. 2009ರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗುತ್ತಾರೆ. ಯಾಕೆ ಸೂಸೈಡ್ ಮಾಡ್ಕೊಂಡ್ರು? SIT ತನಿಖೆ ಮಾಡಲಿ. ಅಂಡ್ ರಿಪೋರ್ಟ್ ಆಗಿದೆ. ಸೂಸೈಡ್ ಎರಡೂ ಕೂಡ ಧರ್ಮಸ್ಥಳದ ಐ ಥಿಂಕ್ ಧರ್ಮಸ್ಥಳದ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡಿದ್ದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ 2009 ರಿಪೋರ್ಟ್ ಆಗಿದೆ. ಅವರದೇ ಬಾಡಿ ಅಲ್ಲ, ಸಾರಿ, ಬ್ಯಾಗ್, ಬ್ಲೌಸ್, ATM ಕಾರ್ಡು, ಪ್ಯಾನ್ ಕಾರ್ಡು ಅಂಡ್ ಐ ಥಿಂಕ್ ಇಷ್ಟು ರಿಕವರಿ ಆಗಿದೆ. ದಿಸ್ ಇಸ್ ವಾಟ್ ಈಸ್ ರಿಕವರ್ಡ್. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇವೆರಡೂ ಕೂಡ ಸೂಸೈಡ್ ಕೇಸು. ಎರಡೂ ಕೂಡ ಒಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ 2009ರಲ್ಲಿ. ದಾಟ್ಸ್ ಲಕ್ಷ್ಮಿ. ಅಂಡ್ ಒನ್ಸ್ ಅಗೇನ್ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ 2009ರಲ್ಲಿ ಶ್ರುತಿ ಸತ್ತೋಗಿದ್ದಾಳೆ. ಇವೆರಡು ಕಾರ್ಡು ಸೂಸೈಡ್ ಅಂತ ಧರ್ಮಸ್ಥಳದ ಯಾವ್ದಪ್ಪ ಅದು ಬೆಳ್ತಂಗಡಿ
ಪೊಲೀಸ್ ಠಾಣೆನಲ್ಲಿ ಯಾಕಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿದ್ದು ಐ ಥಿಂಕ್ ರೀಸೆಂಟ್ ಆಗಿ ಒಂದು 6-7 ವರ್ಷದಲ್ಲಿ. ಬಟ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು. ಇವೆರಡು ಸೂಸೈಡ್ ಕೇಸು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದು ನಿಜವಾದ ಸೂಸೈಡಾ ಗೊತ್ತಿಲ್ಲ. ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರಾ ಸೂಸೈಡ್ ಅಂತ ಗೊತ್ತಿಲ್ಲ. ಈಗ SIT ಅವರು ಇದನ್ನ ಕೆದಕ್ತಾರ? ಕೆದಕ್ಲೇಬೇಕು, ಇಲ್ಲ ಅಂದ್ರೆ ನಾವು ಬಿಡಲ್ಲ. ದಿಸ್ ಈಸ್ ವಾಟ್ ದ ನಾವು ಬಿಡಲ್ಲ, ಜನನೂ ಬಿಡಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಡೌಟ್ ಏನಂತಂದ್ರೆ, ಈಗ ಸೂಸೈಡ್ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಅವರೆಲ್ಲ ಐಟಮ್ಗಳನ್ನ ಅಲ್ಲೇ ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಬೆಳ್ತಂಗಡಿ ಪೊಲೀಸರು ಫ್ರಾಡ್ಗಳು, ಚೀಟರ್ಸು, ಭ್ರಷ್ಟರು, ಬಕೆಟ್ಗಳು ಅಂತ ಹೇಳಕ್ಕೆ ಒಂದು ನಿದರ್ಶನ ಇದೆ. ಏನಂತ ಹೇಳ್ಬೋದಾ? ಅಕಸ್ಮಾತ್ ಆಸ್ ಪರ್ ಪೊಲೀಸ್ ರಿಪೋರ್ಟ್, ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸತ್ತೋಗಿದ್ದಾಳೆ. ಅಕಸ್ಮಾತ್ ಸತ್ತೋದ್ರೆ ಅವಳೆಲ್ಲ ಐಟಮ್ ಗೆಸ್ಟ್ ಹೌಸ್ ಅಲ್ಲೇ ಬಿಟ್ಟಿರ್ತಾಳೆ. ಕರೆಕ್ಟಾ? ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ ಸತ್ತೋಗಿದ್ದಾಳೆ. ಇಬ್ರು ಸೂಸೈಡ್ ಮಾಡ್ಕೊಂಡಿರೋದು 2009. ಈಗ ಕಮಿಂಗ್ ಟು ದ ಪಾಯಿಂಟ್, ಇಬ್ರು ಸೂಸೈಡ್ ಮಾಡ್ಕೊಂಡಾಗ ತಮ್ಮ ID ಕಾರ್ಡು, ಬ್ಯಾಗು, ಬ್ಲೌಸು, ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ. ಅದನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಮುಚ್ಚಿಬಿಟ್ಟು ಬಂದು ಇವ್ರು ಸೂಸೈಡ್ ಮಾಡ್ಕೊಂತಾರ. ಸೊ ದೇರ್ ಇಸ್ ಎ ಪಾಯಿಂಟ್. ಇವರಿಬ್ರು ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಇಬ್ರು ಮುಚ್ಚಿ, ಒಬ್ರು ಉಜಿರೆಗೆ ಹೋಗಿ ಸೂಸೈಡ್ ಮಾಡ್ಕೊಳೋದು, ಇನ್ನೊಬ್ರು ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿನಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೂಸೈಡ್ ಮಾಡಿದ್ಮೇಲೆ ಇವ್ರ ID ಕಾರ್ಡ್ಗಳು ಸಂಬಂಧಪಟ್ಟಂತ ರೂಮಲ್ಲೇ ಸಿಗಬೇಕು. ಅದನ್ನ ಸೀಸ್ ಮಾಡ್ಕೊಬೇಕಾದ್ರು ಭ್ರಷ್ಟ ಬೆಳ್ತಂಗಡಿ ಪೊಲೀಸರ ಎಡಮಗ್ಲಲ್ಲಿ ಎದ್ದಿದ್ದೀರಲ್ಲೋ. ID ಕಾರ್ಡ್ ಹೆಂಗೋಯ್ತು ಮಗ? ಬೆಳ್ತಂಗಡಿ ಪೊಲೀಸ್ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿಯ ID ಕಾರ್ಡು ನೇತ್ರಾವತಿ ಹಳ್ಳಕ್ಕೆ ಹೆಂಗೋಯ್ತು ಮಗ? ನೀವು ಸೂಸೈಡ್ ಗೆಸ್ಟ್ ಹೌಸ್ ಅಲ್ಲಿ ಆಗಿದ್ರೆ ಅವ್ರ ID ಕಾರ್ಡು ನೀವು ಸೀಸ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ ಅಲ್ಲಿ ತೋರಿಸ್ಬೇಕಲ್ಲ ಮಗ. ಯಾಕೆ ಮಗ ಅಲ್ಲೋಯ್ತು? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಬೆಳ್ತಂಗಡಿ ಪೊಲೀಸರಿಗೆ ಆನ್ಸರ್ ಮಾಡಬೇಕು. ಇಬ್ಬರದು ಸೂಸೈಡು, ಒಂದು ಸೂಸೈಡು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ 2009. ದಟ್ಸ್ ನನ್ ಅದರ್ ದ್ಯಾನ್ ಲಕ್ಷ್ಮಿಯ ID ಕಾರ್ಡ್ ಅಲ್ಲಿ ಸಿಕ್ಕಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ನೇತ್ರಾವತಿಗೆ ಹೋಗಿ ಹಳ್ಳ ತೆಗೆದು ID ಕಾರ್ಡ್ ನ ಬಿಸಾಕಿ, ಜೊತೆನಲ್ಲಿ ಉಜಿರೆಯಲ್ಲಿ ಸೂಸೈಡ್ ಆಗಿರೋ ಶ್ರುತಿದು ಇವರಿಬ್ಬರದು ID ಕಾರ್ಡು, ಬ್ಲೌಸು, ಬ್ಯಾಗ್ ಎಲ್ಲ ಹಾಕಿ ಮುಚ್ಚಿ ಧರ್ಮಸ್ಥಳಕ್ಕೆ ಬಂದು ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು, ಉಜಿರೆಗೆ ಹೋಗಿ ಶ್ರುತಿ ಸೂಸೈಡ್ ಮಾಡ್ಕೊಂಡ್ಲ. ನಾಟ್ ಪಾಸಿಬಲ್. ಥಿಂಗ್ಸ್ ಆರ್ ನಾಟ್ ಮ್ಯಾಚಿಂಗ್. ಸೂಸೈಡ್ ಮಾಡ್ಕೊಂಡ್ರೆ ಇವ್ರ ಡಾಕ್ಯುಮೆಂಟ್ಸ್ ಅವ್ರವ್ರ ಗೆಸ್ಟ್ ಹೌಸ್ ಅಲ್ಲೇ ಪೊಲೀಸ್ ಅವರಿಗೆ ಸಿಕ್ಕಬೇಕಾಗಿತ್ತು. ಇದನ್ನು ಮುಚ್ಚಾಕಕ್ಕೆ ಪೊಲೀಸರೇ ಓಕೆ. ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ, ಇವ್ರು ಸೂಸೈಡ್ ಮಾಡ್ಕೊಂಡಾಗ ಇವ್ರ ಕಾರ್ಡ್ಗಳನ್ನ, ಇವ್ರಿಗೆ ಸಂಬಂಧಪಟ್ಟ ಬ್ಲೌಸ್ ನ ಪೊಲೀಸರು ಹೋಗಿ ಅಲ್ಲಿ ಹಳ್ಳ ತೆಗೆದು ಮುಚ್ಚಾಕಿರ್ಬೋದು. ನೀವ್ಯಾಕ ಮಾರಯ್ಯ ಹಂಗೆಲ್ಲ ಮಾಡ್ತೀರಾ? ಅಲ್ಲ, ಅದನ್ನ ರೆಕಾರ್ಡ್ ಹಾಕಿ ಸೀಸ್ ಮಾಡ್ಕೊಂಡು ಕೋರ್ಟ್ ತಾನೇ ಪ್ರೊಡ್ಯೂಸ್ ಮಾಡ್ಬೇಕಾರದು. ID ಕಾರ್ಡ್ ನ, ಬ್ಯಾಗ್ ನ, ಬ್ಲೌಸ್ ನ ಬೆಳ್ತಂಗಡಿ ಪೊಲೀಸರು 2009 ನೇತ್ರಾವತಿ ದಡದಲ್ಲಿ ಮುಚ್ಚಿಲ್ಲ ಅಂತಂದ್ರೆ ಈಗ ಅಲ್ಲಿ ಮುಚ್ಚಿರೋರು ಯಾರು? ಅಥವಾ ಸೂಸೈಡ್ ಮಾಡ್ಕೊಳ್ಳೋ ಲಕ್ಷ್ಮಿ, ಶ್ರುತಿ 2009 ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಬ್ಲಾಗ್ ನ, ಬ್ಲೌಸ್ ನ ಹಳ್ಳ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ? ಏನ್ ಪಾಸಿಬಿಲಿಟೀಸ್? ಅಲ್ಲಿ ತಗೊಂಡೋಗಿ ಹಳ್ಳ ತೆಗೆದು ಮುಚ್ಚಿದವ್ರು ಯಾರು? ಬೆಳ್ತಂಗಡಿ ಪೊಲೀಸರಿಗೆ ಬಾಯಿ ಬಿಡ್ಬೇಕು. ಹಗ್ಗ ಇವ್ರಿಗೆ ಹಾಕ್ಬೇಕು ಗುರು. SIT ಅವರ ಬೆಳ್ತಂಗಡಿ ಪೊಲೀಸರು 2009 ಇನ್ಸ್ಪೆಕ್ಟರ್ ಯಾರಿದ್ದ, ಸಬ್ ಇನ್ಸ್ಪೆಕ್ಟರ್ ಯಾರಿದ್ದ, ಅವ್ನ್ ಕರ್ದು ಹಗ್ಗ ಹಾಕ್ಬೇಕೀಗ. ಓಕೆ, ಬಾಂಬೆ ಕಟ್ಟೆ ಹಾಕಿ ಅವನ್ಗೆ ಇರ್ಲಿ, ಪೊಲೀಸರು ತಾನೆ.